ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಇಡಿ ಎಲ್ಲ ದಾಳಿ ಮಾಡಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯ ಶಾಸಕರು ಮತ್ತು ಸಂಸದರ ಮೇಲೆ ಇಡಿ ರೇಡ್ ಅನ್ನು ಮಾಡಿದೆ. ಜಾರಿ ನಿರ್ದೇಶನಾಲಯ ದಾಳಿಯನ್ನು ಮಾಡಿರುವಂತದ್ದು ಸಂಸದರು ಶಾಸಕರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಯಾರ್ಯಾರು ಶಾಸಕರು, ಯಾವ ಪಕ್ಷದ ಶಾಸಕರು, ಇನ್ಯಾರಿದ್ದಾರೆ? ಕಾಂಗ್ರೆಸ್ನ ಶಾಸಕರು ಹಾಗೆ ಕಾಂಗ್ರೆಸ್ನ ಸಂಸದ ಅವರ ನಿವಾಸಗಳ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂತದ್ದು. ಬಳ್ಳಾರಿ ನಗರದ ಶಾಸಕ ನಾರಾ ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ದಾಳಿ ಮಾಡಲಾಗಿದೆ. ಕಂಪ್ಲಿ ಶಾಸಕ JN ಗಣೇಶ್ ಅವರ ನಿವಾಸದ ಮೇಲೆ ರೇಡ್ ಅನ್ನು ಮಾಡಲಾಗಿದೆ. ಸಂಸದ ತುಕಾರಾಂ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ಲೋಕಸಭಾ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಆರೋಪವನ್ನ ಈ ಹಿಂದೆನೆ ಮಾಡಲಾಗಿತ್ತು. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಎಲೆಕ್ಷನ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ತುಕಾರಾಂ ಗೆಲ್ಲುವಂತ ನಿಟ್ಟಿನಲ್ಲಿ ವಾಲ್ಮೀಕಿ ನಿಗಮದ ಹಣ ಏನು ಭ್ರಷ್ಟಾಚಾರದ ಹಣವನ್ನ ಉಪಯೋಗಿಸಿಕೊಳ್ಳಲಾಗಿದೆ ಅನ್ನುವಂತ ಆರೋಪವನ್ನ ಮಾಡಲಾಗ್ತಾ ಇತ್ತು ಇಡಿಯಿಂದ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಂಸದರು ಮತ್ತೆ ಇಬ್ಬರು ಶಾಸಕರ ಮನೆಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ಹಿಂದೆ ಬಳ್ಳಾರಿ ಗ್ರಾಮಾಂತರದ ಶಾಸಕ ನಾಗೇಶ್ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಲಾಗಿತ್ತು. ಅವರ ಸಚಿವ ಸ್ಥಾನನೂ ಕೂಡ ಹೋಯಿತು. ಈಗ ಮತ್ತಿಬ್ಬರು ಶಾಸಕರು, ಬಳ್ಳಾರಿ ನಗರದ ಶಾಸಕ ಮತ್ತೆ ಕಂಪ್ಲಿ ಶಾಸಕರ ನಿವಾಸದ ಮೇಲೆ ಮತ್ತೆ ಸಂಸದರ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಅಂದ್ರೆ ಬಳ್ಳಾರಿ ಸಂಸದರ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ಲೆಕ್ಕ ತಗೊಂಡ್ರೆ 3 ಜನ ಶಾಸಕರು ಆದಂತನೂ ಕೂಡ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಬಳ್ಳಾರಿ ಸಂಸದರು ಯಾರಿದ್ದಾರೆ ಅವರ ವೈಫ್ ಕೂಡ ಶಾಸಕರೇ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು 3 ಜನ ಶಾಸಕರು, ಒಬ್ರು ಸಂಸದರು ಅಂತಲೂ ಕೂಡ ಲೆಕ್ಕ ಹಾಕೊಳ್ಬಹುದು. ಇಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇಂದು ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ಇಡಿ ದಾಳಿ ಆಗಿರುವಂಥದ್ದು. ಮನೆ ಕಚೇರಿಗಳಲ್ಲಿ, ಸಂಬಂಧಿಕರ ಮನೆಗಳಲ್ಲೂ ಕೂಡ ಶೋಧವನ್ನು ಮಾಡಲಾಗ್ತದೆ. ನಾಟ್ ಓನ್ಲಿ MLA ನಿವಾಸಗಳು, ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ ಅಂತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಲ್ಲೆಲ್ಲಿ ದಾಳಿಯನ್ನು ಮಾಡಲಾಗಿದೆ, ಎಷ್ಟೊತ್ತಿಗೆ ದಾಳಿಯನ್ನು ಮಾಡಿದ್ರು, ಯಾವ ರೀತಿಯಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ? ಪೃಥ್ವಿರಾಜ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇಡಿ ಇವತ್ತು ಮಹತ್ವದ ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಬಳಕೆ ಮಾಡಿದರನ್ನ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರ, ಕಂಪ್ಲಿ ವಿಧಾನಸಭಾ ಕ್ಷೇತ್ರ, ಅದರ ಜೊತೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಹಣ ಬಳಕೆಯಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥ ಹಿನ್ನೆಲೆ ಈ ಸಂಬಂಧಪಟ್ಟಂಗೆ ಇಡಿ ಕೂಡ ಕೆಲವೊಂದು ದಾಖಲಾತಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ದಾಖಲಾತಿ ಆಧಾರದ ಮೇಲೆ ಇವತ್ತು ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದ ಆಗಿರ್ತಕ್ಕಂಥ ತುಕಾರಾಂ ಅವರ ಸಂಡೂರು ನಿವಾಸ, ಕಂಪ್ಲಿ ಕ್ಷೇತ್ರದ ಶಾಸಕ ಇರ್ತಕ್ಕಂಥ ಗಣೇಶ್ ಅವರ ಕುರುಗೋಡು ನಿವಾಸ, ಜೊತೆಗೆ ಬಳ್ಳಾರಿ ನಗರ ಶಾಸಕ ಇರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವ ನಿವಾಸದ ಮೇಲೆ ಕೂಡ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ಬೆಳಿಗ್ಗೆ 6 ಗಂಟೆಗೆ ದಾಳಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕೇವಲ ಶಾಸಕ ಸಂಸದ ಮಾತ್ರ ಅಲ್ಲ, ಅವರ ಆಪ್ತರ ನಿವಾಸದ ಮೇಲೆ ಕೂಡ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಯಾವುದೇ ಸ್ಥಳೀಯವಾಗಿ ಪೊಲೀಸರಿಗೂ ಕೂಡ ಮಾಹಿತಿ ಕೊಡದೆ ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿಕೊಂಡಿರ್ತಕ್ಕಂಥದ್ದು. ಭದ್ರತೆಗಾಗಿ CRPF ಸಿಬ್ಬಂದಿಗಳನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ಕರೆದುಕೊಂಡಿರ್ತಕ್ಕಂಥದ್ದು. ಎಲ್ಲೆಡೆ ಬಿಗಿ ಭದ್ರತೆ ನಡುವೆ ನಿವಾಸದಲ್ಲಿ ಕೂಡ ಕೆಲವೊಂದು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಚುನಾವಣೆ ಅಂದ್ರೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂಗೆ ಈ ಒಂದು ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಸಂಬಂಧಪಟ್ಟಂಗೆ ಕೂಡ ಒಂದು ಪರಿಶೀಲನೆ ಕೂಡ ಮಾಡ್ತಿರ್ತಕ್ಕಂಥದ್ದು. ಶಾಸಕರನ್ನ ಕೂಡ ವಿಚಾರಣೆ ಕೂಡ ಮಾಡ್ತಾ ಇರೋ ಮಾಹಿತಿ ಕೂಡ ಸಿಗ್ತಾ ಇದೆ. ದಾಳಿ ಸಂದರ್ಭದಲ್ಲಿ ಕೂಡ ಶಾಸಕರು ಮತ್ತು ಸಂಸದ ಇರ್ತಕ್ಕಂಥ ತುಕಾರಾಂ ಅವರು ಕೂಡ ನಿವಾಸದಲ್ಲಿ ಇದರ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಮತ್ತೊಂದು ಕಡೆ ಅವರ ಆಪ್ತರ ನಿವಾಸ, ಅಂದ್ರೆ ಯಾರ್ಯಾರು ಶಾಸಕ ಮತ್ತು ಸಂಸದರಿಗೆ ಆಪ್ತರಿದ್ದಾರೆ ಅವರ ಆಪ್ತರ ನಿವಾಸದ ಮೇಲೆ ಕೂಡ ದಾಳಿ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.